ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಟೊಮೆಟೊ ಹೊಲದಿಂದ. ನೋಡಿ ಇಲ್ಲಿ ಮಳೆ ಹೆಂಗೆ ಬಂದಿದೆ. ನೆನ್ನೆ ಮಾತ್ರ ಹೆವಿ ಸೈಕ್ ಮಳೆ ಬಂತು ಗೈಸ್. ನೀರು ಹಂಗೆ ಚಾದೊಳಗೆ ಹಂಗೆ ನಿಂತ್ಕೋಬೇಕು, ಹಂಗೆ ಹೊರಗೆ ಕೊಳ್ಳದಂಗೆ ಅಂತ ಮಳೆ ಬಂತು ನೆನ್ನೆ. ಸಾದೊಳಗೆ ನಿಂತ್ಕೋಬೇಕು. ಏನು ಮಾಡ್ತೀರ ನಿಮ್ಗೆ ತೋರ್ಸೋದಂದೆ. ನೆನ್ನೆ ಚಾರ್ಜ್ ಖಾಲಿ ಆಯಿತು. ಏನು ಮಾಡ್ತೀರ ಗೈಸ್, ಚಾರ್ಜ್ ಈಸ್ ವೆರಿ ಲೋ ಆಗ್ಬಿಡ್ತೀನಿ. ನೆನ್ನೆ ರಾಗಿ ಮಾತ್ರ ಇದು ಸೂಪರ್ ಆಯಿತು. ಈಗ ಹೆಂಗೆ ಬೆಳಿತಾವೆ ನೋಡ್ರಿ ಈಗ ರಾಗಿ. ನಮ್ಮದು ರಾಗಿ ಮಂಕಂಡಿತ ನೋಡ್ಕೊಂಬರೋಣ ಬನ್ನಿ ಗೈಸ್. ಇದು ಬೇರೆ ನಮ್ದಲ್ಲ ಐತೆ. ಇವು ರಾಗಿಗಳು ಸೂಪರ್ ಆಯ್ತು. ಈಗ ಏನು ನಿಂತ್ಕೊಂಡೈತೆ ನೆನ್ನೆ ಮಳೆ ಹೊಡೆದಿದ್ದಕ್ಕೆ ಸರಿಯಾಗಿ ಬಂತು ಮಾತ್ರ ನೆನ್ನೆ ಗೈಸ್ ಮಳೆ. ಆತು ಯಾವುದಲ್ಲಿ ಗಾಡಿ ಹೊಡ್ಕೊಂಡು ಹೋಗಿದ್ದೆ ಹಿಂಸೆ. ನೋಡಿ ಬಂದಿರೋದು ಕಾಣಿಸ್ತಾ ಇದೆ. ಅಷ್ಟು ತ್ಯಾವ ಆಗ್ಬಿಡ್ತು ರಾಗ. ಒಳ್ಳೆ ನಜ್ಜಿ ಹೆಂಗೆ ಬತ್ತ. ಇಲ್ಲಿ ಬಿಟ್ಕೊಂತಿದ್ದೆ ಗಾಯ್ಸ್ ದನಗಳನ್ನ. ಏನಾಯ್ತು ಅಂದರೆ ಇಲ್ಲಿ ತ್ಯಾವಾಗುತ್ತೆ ತುಳುಕಂತವೆ ಅಂತ ಅಲ್ಲಿ ಕೆಟ್ಟಿರುತ್ತೆ. ಅಡಿಕೆ ತಂದಿದೆ ಇಲ್ಲಿಗೆ ಬೇಕಾದ್ರೆ ಒಂದು ಬಂದಿ ಅದನ್ನ ಕಟ್ಟೋಣ ಅಂತ ಬಿಟ್ಟಿದ್ದೀನಪ್ಪ. ನಮ್ದು ರಾಗಿ ನೋಡಿ ಗೈಸ್ ಮಂಕಣಿದ್ದು ಒಡೆಯಲ್ಲಿ ಸರಿಯಾಗಿ ಹೊಲ್ಟಿತ್ತು. ಒಡೆ ಎಲ್ಲಪ್ಪ ನೋಡಿ ಇಲ್ಲಿ ಹೊಡೆ ತೋರಿಸ್ತೀನಿ. ಮೇಲ್ಗಡೆ ಹೊಲ್ಟಿ ಎಷ್ಟಿದೆ ಅಣ್ಣ? 1 2 3 4 5 6 7 8 ಅನ್ಸುತ್ತಲ್ವ. ಏನು ಸತಿ 2 ಇಲ್ಲೇ ಸ್ಟಾರ್ಟ್ ಮಾಡೋಣ. 1 2 3 ಇದು 6 7 8 8 ಗೈಸ್ ಅಷ್ಟೇ. 8 ಒಡೆ ಹೊಲ್ಟಿದೆ. ಎಲ್ಲದ್ರಾಗೂ 8 ಬರ್ತವೆ. 8 7 ಹಿಂಗೆ ಸಮಥಿಂಗ್ ಬರ್ತವೆ ನೋಡಿ. ಹಿಂಗೆ ಇಷ್ಟು ಉದ್ದ ಹೊಲ್ತಿದೆ ನೋಡಿ. ಸೊಂಟಕ್ಕೆ ಬರುತ್ತೆ ನನಗೆ ಅಷ್ಟೇ ಇಟ್ಟಿದೆ. ಆದರೂ ಈ ಸಲ ಮಾತ್ರ ರಾಗಿ ನಮ್ಮ ಸಖದ ಬಂತು ಗೈಸ್. ರಾಗಿ ವೆರಿ ಸಖದ ಬಂತು ಮಾತ್ರ ಸಲಾಗಿಂತ. ಫಸ್ಟಿಗೆ ನೋಡಿದಾಗ ಹೆಂಗೆ ಅನಿಸಿತ್ತು ಅಂದರೆ ಇದು ಬರುತ್ತೋ ಇಲ್ವೋ, ಅಳಿಸ್ಬಿತ್ತದೋ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಫಸ್ಟಿಗೆ. ಆಮೇಲೆ ಗೊಬ್ಬರ ಕೊಟ್ಟಂಗೆ ಮಳೆ ಜೆಟ್ ಹೊಡೆದಂಗೆ ಹೆಂಗೆ ಬಂತು ಅಂತ ಹಂಗೆ ಬಂತು ನೋಡಿ. ರಾಗಿ ಅಲ್ಲೇ ಅದು ಕರೆ ರಾಗಿ ಕಾಣಿಸ್ತೈತೆ ಗೈಸ್. ಒಳಗೆ ಹೋಗ್ಲಾ ಕಾಣಿಸ್ತೈತೆ ನಿಮಗೆ? ಕರೆ ರಾಗಿ. ಝೂಮ್ ಆಗ್ತೀನಿ ನೋಡಿ. ಅದೆಂಥದ್ದು ಕರೆ ರಾಗಿ ಬೆಳೆಯುತ್ತಲ್ಲ ಒಳಗೆಲ್ಲ. ಯಾಕೆ ಅಂತ ಗೈಸ್ ಕರೆ ರಾಗಿ ಬೆಳೆಯುತ್ತೆ ಒಳಗೆಲ್ಲ. ಅಲ್ಲಿ ಹೋಗಿ ಯಾವ ಏನಾರು ಇದ್ದವಲ್ಲ ಅಂತ ಭಯ ಒಂದು ಅಷ್ಟೇ, ಇನ್ನೇನಿಲ್ಲ. ಹಾವು ಇದ್ರೆ ಮಾಡೋದು. ರಾಗಿ ಮಂಕೊಂಡಿಲ್ಲ ಗೈಸ್. ಬಟ್ ನಿನ್ನೆ ಗಾಳಿ ಬಂತು, ಮಂಕೊಂಡಿಲ್ಲ ರಾಗಿ ಅಷ್ಟೇ. ಮಂಕೊಂಡಿದ್ದಂಗೆ ಸಾಕು, ಮಂಕೊಂಡಿಲ್ಲ ಅಂದರೆ. ಕೆಳಗಡೆ ಹೋಗೋಣ ಬನ್ನಿ ದನಗಳ ಹತ್ರ. ರಾಗಿ ಮಾತ್ರ ಸೂಪರ್ ಆಯ್ತು. ಈಗ ಮಳೆ ಬೇಕಾಗಿತ್ತು. ಮಳೆ ಈಸ್ ವೆರಿ ಇಂಪಾರ್ಟೆಂಟ್. ರಾಗಿ ಹಾಕಿದಾಗ ಏನಂದ್ರು ಕಾಳು ಬೆಳೆ ಮಾಡಿದಾಗ ಮಳೆ ಬರಲಿಲ್ಲ ಅಂದ್ಬಿಟ್ರೆ ಏನೋ ಒಂಥರ ಆಗುತ್ತೆ. ಈಗ ಮಳೆ ಬಂದು ಬಿಟ್ಟೋದ್ಮೇಲೆ ವೈಬ್ ಬೇರೆ ಥರ, ಮಳೆ ಬರೋದಕ್ಕಿಂತ ಮುಂಚೆ ವೈಬ್ ಬೇರೆ ಥರ ಹಂಗೆ ಆಗ್ತದೆ. ಈಗ ಕೆಳಗೆ ಹೋಗ್ತಾ ನಾನು ಹೇಳಿ ಟೊಮೊಟೊ ಈಗ ನೆನ್ನೆ ಟೊಮೊಟೊ ಸಾಲಲ್ಲಿ ಬೀಳ್ತಾವೋ ಗಾಳಿ ಹೊಡ್ತಕ್ಕೆ ಅಂತ ತಿಳ್ಕೊಂಡಿತ್ತು. ಸದ್ಯ ಟೊಮೊಟೊ ಸಾಲುಗಳು ಬೀಳಲಿಲ್ಲ. ಬಿದ್ದಿದ್ರೆ ತಗೊಂಬರ್ಬೇಕಾಯ್ತು ಗೂಟುಗಳ ಎತ್ತಕ್ಕೆ. ಮತ್ತೆ ಇಲ್ಲ ಇರುವೆ ಗೀಡು ಗೈಸ್, ಇರುವೆ ಗೀಡು ಕಂಡೋಗ್ಬಿಟ್ಟು. ಸೊ ಈಗ ಆ ಕಡೆ ಕಟ್ಟೆ ಅಂತ ಬನ್ನಿ ಹೋಗ್ಬಿಟ್ಟು ಹಿಡ್ಕೊಂಡು. ಕೆದತಾ ಇದೆ. ನೀರು ಆನ್ ಆಗಿದೆಯಲ್ಲ ಈ ಕಡೆ, ಹಾಗಾಗಿ ವಾಟರ್ ಈಸ್ ಆನ್ ಆಗಿದೆ. ನೀರು ಆನ್ ಆಗಿದೆ ನೋಡಿ. ಅಡಿಕೆಗೆ ನೀರು ಆನ್ ಮಾಡಿ. ಮಳೆ ಇವತ್ತಿಲ್ಲ ಗೈಸ್, ಸಿಂಪ್ಲಿಸಿಟಿ ಮೋಡ ಆಗಿದೆ ಅಷ್ಟೇ.
ಇವತ್ತೇನು ಬರಲ್ಲ ಅನಿಸುತ್ತೆ, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. 1 ಅವರಲ್ಲಿ ವೆದರ್ ಚೇಂಜ್ ಆಗುತ್ತೆ, ಒಂದೇ 1 ಅವರಲ್ಲಿ ವೆದರ್ ಪೂರ್ತಿ ಚೇಂಜ್ ಆಗುತ್ತೆ. ಇಲ್ಲೇ ಮಳೆ ಬರಬೇಕು ಅಂತ ತೋರಿಸ್ಬಿಡುತ್ತೆ ಒಂದೇ ಒಂದು ವೆದರ್. 1 ಅವರಲ್ಲಿ ಗಾಳಿ ಎಲ್ಲರೂ ಹೊಡಿತು ಅಂದರೆ 1 ಅವರಲ್ಲಿ ಮಳೆ ಬೀಳ್ಬಿಡುತ್ತೆ ವಯಸ್ಸು 1 ಅವರಲ್ಲಿ. ಹಿಂಗಿದ್ದಿದ್ದು ಮೋಡ ಹಿಂಗಿರಲ್ಲ 1 ಅವರ್ ಆದಮೇಲೆ. ಬೇಕಾದ್ರೆ ತೋರಿಸ್ತೀನಿ ನೋಡಿರಿ ಕರೆಕ್ಟಾಗಿ. 1 ಅವರ್ ಆದಮೇಲೆ ಹಿಂಗಿದ್ದಿದ್ದು ಮೋಡ ಹಿಂಗಿರಲ್ಲ. ತೋರಿಸ್ತೀನಿ ಬೇಕಾದ್ರೆ ನೋಡಿ ಆಮೇಲೆ. ಸೊ ಈಗ ಡ್ಯಾಮೇಜ್ ಬಿಟ್ಬಿಡ್ತೀನಿ ಆ ಕಡೆ. ಈಗ ಗೈಸ್ ನಿಮ್ಗೊಂದು ರೋಗ ತೋರಿಸ್ತೀನಿ ಅಡಿಕೆದು, ಅದು ಏನು ಅಂತ ಹೇಳಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಇದು ಏನಾಗಿದೆ ಹೇಳಿ. ಇದು ಬರ್ತಾ ಬರ್ತಾ ಮೇಲ್ಗಡೆ ಸುಳಿ ಹೊಡೆಯಲ್ಲ, ಓಕೆನಾ. ಸುಳಿ ಹೊಡಿದಾಳೆ ಮೇಲ್ಗಡೆ ಹೊಡೆಯಲ್ಲ. ಅದೀಗ ನೋಡಿ ಮುಗೀತಾ ಸುಳಿ, ಒಣಗೋಯ್ತಿದು, ಒಣಗೋಯ್ತಾ ಈಗ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇಲ್ಲಿ ಬಂದುಬಿಡುತ್ತೆ ಸುಳಿ, ಇಲ್ಲಿ ತಕ್ಕೊಂಡು ಇಲ್ಲಿ ಹೊಡೆದ್ಬಿಡುತ್ತೆ ಸುಳಿ. ಅದು ಏನು ಕಾರಣ ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ಐ ಡೋಂಟ್ ನೋ. ಇಲ್ಲಿ ತೋರಿಸ್ತೀನಿ ಬನ್ನಿ, ಇನ್ನೊಂದು ತೋರಿಸ್ತೀನಿ ಗೈಸ್ ಬನ್ನಿ. ಅದು ಯಾಕೆ ಹಂಗೆ ಆಗ್ತಾಯಿತ್ತು ಅಂತ ನನಗೆ ಕಾರಣ ಬೇಕು. ಈ ವಿಡಿಯೋದಲ್ಲಿ ಹಾಕಿರ್ತೀನಲ್ಲ, ಕಾರಣ ಹೇಳಿ ನನಗೆ. ನೋಡಿ ಇಲ್ಲಿ, ಹಾಂ ಈ ಸೊಸಿದು ಇದು ಅಡಿಕೆ ಮರ, ಇದು ಸೊಸಿ. ಇಲ್ಲಿ ಬಟ್ ಸುಳಿ ಬಂದಿಲ್ಲ, ಉದುರೋಗೈತೆ. ಇಲ್ಲಿ ಸುಳ್ಳಿ ಹೊಡಿತೈತೆ, ಯಾಕೆ ಅಂತ ಹೇಳಿ ಗೈಸ್. ಯಾಕೆ ಇಲ್ಲಿ ಸುಳಿ ಹೊಡಿತಾ ಇದೆ? ಆಮೇಲೆ ಇದು ಪಕ್ಕದ್ದು, ಇದ್ರ ಪಕ್ಕದ್ದೇ ನೆಕ್ಸ್ಟು ಇಲ್ಲಿ ಸುಳಿ ಹೊಡೆಯೋದು ನಿಂತಾಗಿದೆ, ಇಲ್ಲಿ ಸುಳಿ ಹೊಡೆಯೋದು ನಿಂತಾಗಿದೆ, ಇಲ್ಲಿ ಸುಳಿ ಹೊಡಿತಾ ಇದೆ. ಯಾಕೆ ಹೇಳಿ ಈಗ? ಇಲ್ಲಿ ಸುಳಿ ಹೊಡಿತಾ ಇದೆ. ಏನಕ್ಕೆ ಅಂತ ಕಾರಣ ಆಗ್ತಾಯಿದೆ. ಕಾಮೆಂಟ್ ಹಾಕಿ ಗೈಸ್ ಪ್ಲೀಸ್. ಅಡಿಕೆ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಕಾಮೆಂಟ್ ಹಾಕಿ ಆಯಿತಾ. ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಅಡಿಕೆ ಬೆಳೀತಾ ಇರೋದಿದ. ಸೊ ಅಡಿಕೆ ಬಗ್ಗೆ ಯಾರಿಗೆ ಗೊತ್ತಿದೆ ಅದು ಹಾಕಿ. ಸುಮಾರು ಹಂಗೆ ಆಗಿದ್ದಾವೆ, ಹಿಂಗೆ ಕಡಿಮೆ ಆಗಿಲ್ಲ ಅಂತ ತಿಳ್ಕೊಬೇಡಿ, ಸುಮಾರು ಆಗಿದ್ದಾವೆ, ಆಗ್ತಾನೇ ಇದ್ದಾವೆ. ಯಾಕೆ ಅಂತ ಗೊತ್ತಿಲ್ಲ. ಎದ್ದೆಳ್ತಾ ಇದ್ದಾವೆ. ಬಟ್ ಹಿಂಗೆ ಈ ಥರ ಸಸಿ ಇದೆಯಲ್ಲ, ಇದು ತೋರಿಸ್ತಾ ಇದ್ದೀನಿ. ಈ ಥರ ಆಗಿರೋವು ಆಗ್ತಾ ಇರೋದು, ಈ ಥರ ಆಗಿರೋವು ಆಗ್ತಾ ಇರೋದು ಈಗ. ಬಟ್ ಆಗಿಲ್ಲ, ಇಲ್ಲ ಆಗ್ತಾಯಿದೆ ನೋಡಿ. ಹಾಂ ಇಲ್ಲಿ ಬರ್ತಾ ಇದೆಯಾ? ಇಲ್ಲೂ ಮೊಳಕೆ ಹೊಡಿತಾ ಇದೆ, ಮೇಲ್ಗಡೆ ಬರ್ತಾ ಇದೆ ಸುಳಿ, ನೋಡ್ತಾ ಇದ್ದೀರಾ? ಇಲ್ಲೂ ಈ ಕಡೆ ಟರ್ನ್ ಆಗ್ತಾಯಿದೆ. ಏನು ಮಾಡೋದು ಗೈಸ್ ಹಿಂಗಾದರೆ? ಕಾಮೆಂಟ್ ಹಾಕಿ ದಯವಿಟ್ಟು. ಅಡಿಕೆ ಯಾರು ಬೆಳೆದಿದ್ದೀರಾ ಕಾಮೆಂಟ್ ಹಾಕಿ. ಯಾಕೆ ಹಿಂಗೆ ಆಗ್ತಾಯಿದೆ, ಏನು ಮಾಡಬೇಕು, ಸೊಲ್ಯೂಷನ್ ಹೇಳಿ ಆಯಿತಾ. ಸೊ ಇಷ್ಟು ನಂಗೆ ಬೇಕಾಗಿರೋದು ಡೀಟೇಲ್ಸ್. ಸೊ ಏನು ಮಾಡಬೇಕು, ಅದು ಹೋಗಿರೋದಕ್ಕೆ ಏನು ರೆಡಿ ಮಾಡ್ಬೋದಾ ಇಲ್ವಾ? ಸೊ ಅದು ಹಂಗೆ ಬೆಳೆಯುತ್ತಾ? ಹೇಳಿ ಗೈಸ್. ಈಗ ಆಗದೆ ಇರೋದಕ್ಕೆ ಏನು ಮಾಡೋದು ಎಲ್ಲ ಹೇಳಿ ಆಯಿತಾ. ಸುಮಾರು ಹಂಗಾಗಿದೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ಕಾರಣ. ಐ ಡೋಂಟ್ ನೋ. ಬಟ್ ಅಡಿಕೆ ಬೆಳೆದಿರೋರು ಹೇಳಿ ಆಯಿತಾ ಗೈಸ್. ನೋಡಿ ಮೋಡ ಹೆಂಗಾಗಿದೆ, ಆವಾಗಲೇ ಹೆಂಗಿತ್ತು ಈಗ ಹೆಂಗಾಗೈತೆ ನೋಡಿ. ಅವಾಗಲೇ ತೋರಿಸ್ತಾನೆ ಅದು ಹೆಂಗಿತ್ತು. ಈ ಕಡೆ ಸೈಡ್ ತಾನು ತೋರಿಸಿದ್ದು, ಅಡಿಕೆ ಸಸಿ ಕಾಣ್ತೆ, ಈ ಕಡೆ ಸಸಿನ ತೋರಿಸಿದ್ದು. ಹೆಂಗಾಗೈತೆ ನೋಡಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಅರ್ಧ ಗಂಟೆಯಲ್ಲಿ ಏನೇನೋ ಚೇಂಜ್ ಆಗಿಬಿಡುತ್ತೆ. ಮಳೆ ಬರೋಂಗಾಗುತ್ತೆ, ಇಲ್ಲ ಮೋಡ ಹೋಗುತ್ತೆ. ಅಲ್ಲಿ ಹೋಗ್ತಾಯಿದೆ ಗೈಸ್, ಅಲ್ಲಿ ಇದು ಪ್ಲೈನ್ ಹೋಗ್ತಾಯಿದೆ ನೋಡಿ, ಕಾಣ್ತಾ ಇದೆಯಾ? ಝೂಮ್ ಆಗ್ತೀನಿ ನೋಡಿ. ಕಾಣ್ತಾ ಇದೆ ವೀಡಿಯೋದಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತೈತೆ. ಅಲ್ಲಿ ತನಕ ಝೂಮ್ ಹೋಗುತ್ತಲ್ಲ ಗೈಸ್ ನೋಡಿ. ಪ್ಲೈನ್ ಹೋಗ್ತಾರೆ, ಝೂಮ್ ಆಗ್ತಾಯಿದ್ದೀನಿ ನಾನು. ಅದು ಎಲ್ಲಿಂದ ಹಾರಿರ್ಬೋದು? ಈ ಕಡೆ ಸೈಡು ಮಂಗಳೂರಿಂದ ಹಾರಿರ್ಬೋದು ಸ್ವಲ್ಪ, ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಆಯ್ತು ನೋಡಿ, ಪ್ಲೈನ್ ಹೋಗ್ತಾ ಇದೆ. ನಾನು ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು ಪ್ಲೈನ್ ಹೋಗ್ತಾ ಇರೋದು. ಆಕಾಶದ ಮೇಲೆ. ಹೆಲಿಕಾಪ್ಟ್ರೆಲ್ಲ ನೋಡಿದ್ದೀನಿ, ಬಟ್ ಪ್ಲೈನ್ ಇದೆ ಫಸ್ಟ್ ನೋಡ್ತಾ ಇರೋದು. ಅಲ್ಲಿ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ನೋಡಿ. ಅದು ನಾವೆಲ್ಲ ಹೋಗೇ ಇಲ್ಲ ಗೈಸ್ ಪ್ಲೈನಲ್ಲಿ, ಹೆಲಿಕಾಪ್ಟ್ರಲ್ಲೆಲ್ಲ. ಬಟ್ ಒಂದು ದಿವಸ ಹೋಗ್ತೀನಿ, ಗೊತ್ತಾಯ್ತಾ? ಮತ್ತಿನ್ನೆಲ್ಲ ಪ್ಲೈನ್ ಹೋಗ್ತಲ್ಲ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂದರೆ ನೋಡಿ. ಹಿಂದ್ಗಡೆ ಅದೇ ಮೋಡ ಆಯಿತು,
ನೋಡಿ ಪೂರ್ತಿಯೆಲ್ಲ ಹಿಂದ್ಗಡೆ ಮೋಡ ಆಗ್ಬಿಡ್ತದೆ. ಅದಕ್ಕೆ ಹೇಳೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಿನಿಟ್ಸಲ್ಲಿ ಚೇಂಜ್ ಆಗ್ಬಿಡುತ್ತೆ ಮೋಡ. ನೋಡೋದು ಹೋಗ್ತಾ ಇದೆ ಮೋಡ ಮುಂದಕ್ಕೆ. ಗದೆ ಗೊತ್ತಾಗಲ್ದಾಗ ನಿಂತು ಅದನ್ನೇ ಅಬ್ಸರ್ವ್ ಮಾಡಬೇಕು, ಅವಾಗ ಗೊತ್ತಾಗ್ಬಿಡುತ್ತೆ ಮೋಡ ಹೋಗ್ತಾ ಇದೆ ಅಂತ. ಇಲ್ಲಾಂದರೆ ಗೊತ್ತಾಗಲ್ಲ ಗೈಸ್. ಈಗ ಈ ಕಡೆ ಮಳೆ ಬೀಳುತ್ತೆ ಅಂತ ಅನಿಸುತ್ತೆ, ಇಲ್ಲ ಹಿಂದ್ಗಡೆ ಬೀಳ್ಬೋದು. ನನ್ನ ಹಿಂದ್ಗಡೆ ಮೋಡ ಆಗಿದೆಯಲ್ಲ ಅಲ್ಲಿ ಬೀಳ್ಬೋದು, ಇಲ್ಲ ಈ ಕಡೆ ಬೀಳ್ಬೋದು. ಎರಡರಲ್ಲಿ ಒಂದು ಬಿದ್ದು ಬೀಳುತ್ತೆ. ಗೊತ್ತಿಲ್ಲ ಗೈಸ್ ಎಲ್ಲಿ ಬೀಳುತ್ತೆ ಅಂತ. ಮಳೆ ಬರೋಂಗಾದರೆ ಹೇಳ್ತೀನಿ ಆಯಿತಾ ನಿಮಗೆ. ಗಾಯ್ಸ್ ಮಳೆ ಈಸ್ ನಾಟ್ ಕಮಿಂಗ್ ಟುಡೇ. ಎಲ್ಲ ಹೋಗೋಯ್ತು ಮೋಡಗಳೆಲ್ಲ. ಸೊ ಮಳೆ ಈಸ್ ನಾಟ್ ಕಮಿಂಗ್ ಟುಡೇ ಅನಿಸುತ್ತೆ, ಗೊತ್ತಿಲ್ಲ. ಸೊ ಈಗ ಬೋರ್ ಆಫ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಸಾಕು ನೀರು ಅಂತ. ಬಿಸಿಲು ಮಾತ್ರ ಸಖತ್ತಾಗಿ ಹೊಡಿತೀವತ್ತು. ಗಾಳಿ ಇಲ್ಲ, ಬಿಡಿ ಬಿಸಿಲು. ಬರೇ ಬಿಸಿಲು, ಏನು ಮಾಡೋದು. ಓನ್ಲಿ ಬಿಸಿಲು ಬೆಳಗ್ಗೆಯಿಂದ ಬಿಸಿಲು. ಹಾಗೆ ನೋಡಿ ಈಗ ಸ್ವಲ್ಪ ಹಸಿರಾಗಿ ಕಾಣ್ತವೆ. ಅವಾಗಲೇ ಪೂರ್ತಿ ಒಣಗ್ದಂಗೆ ಆಗವ್ರೆ. ಈಗ ಒಂದು ಸ್ವಲ್ಪ ಹಸಿರಂಗೆ ಕಾಣ್ತದೆ ರಾಗಿ. ಇಲ್ಲಿಗೆಲ್ಲ ಕಟ್ಟಬೇಕು ಗೈಸ್, ನಾಳೆ ಬಂದ್ಬಿಟ್ಟು. ಇಲ್ಲಿ ನೋಡಿ ಮೇವೆಲ್ಲ ಚಿಗುರೈತೆ ಮತ್ತೆ ಅಲ್ಲಿ. ಸೊ ಇಲ್ಲಿಗೆಲ್ಲ ಕಟ್ಟಬೇಕು ನಾಳೆ. ಸುಮಾರು ಇವತ್ತು ಗೊತ್ತಾಗಿದ್ರೆ ಕಟ್ತಾಯಿದ್ದೆ, ಇವತ್ತಿಲ್ಲೇ. ನಾಳೆ ಈಗ ಗೊತ್ತಾಯ್ತಲ್ಲ, ಅದಕ್ಕೆ ನಾಳೆ. ಅಡಿಕೆದೊಂದು ರೋಗ ಏನು ಮಾಡೋದು ಇಲ್ಲಿ? ಕಾಮೆಂಟ್ ಹಾಕ್ತೀವಿ, ಮರಿಬೇಡಿ. ಕಾಮೆಂಟ್ ಮಾಡಿ ಏನು ರೋಗ ಅಂತ. ಗೊತ್ತಿಲ್ಲ ಏನು ಆಗ್ತಾಯಿದೆ ಅಡಿಕೆಗೆ ಅಂತ. ಚೆನ್ನಾಗಿರೋ ಸೊಸೆನೇ ಹೋಗ್ತಾ ಇದ್ದಾವಪ್ಪ, ಅದು ಯಾಕೆ ಅಂತ ಗೊತ್ತಾಗ್ತಾಯಿತ್ತು. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಏನಾಗ್ತಾಯಿದೆ ಅಡಿಕೆಗೆ, ಏನಾಗ್ತಾಯಿದೆ? ಆಟ ಆಫ್ ಕರೋ ಜಿ. ಆಫ್ ಆಯಿತು ಜಿ, ಈಗ ಹೋಗೋಣ ಜಿ. ಸೊ ಈಗ ದನಗಳು ಕಟ್ಕೊಂಡು ಮನೆಗೆ ಹೋಗ್ಬೇಕು ಗಾಯ್ಸ್. ಸೊ ಈಗ ದನಗಳು ಕಟ್ಕೊಂಡು ಮಿಸ್ತೀನಿ ನಾನು, ಆಯಿತಾ ಗಾಯ್ಸ್. ಗಾಡಿಯೆಲ್ಲ ಹೂಡ್ಕೊಂಡಾಯ್ತು. ಸೊ ಈಗ ಮನೆಗೆ ಹೋಗೋದು. ಸೊ ಮಳೆ ಅಂತೂ ಬರಲಿಲ್ಲ, ಏನು ಮಾಡೋಕ್ಕಾಗತ್ತೆ. ಎಲ್ಲ ದಿವಸ ಮಳೆ ಬರಬೇಕು ಅಂದ್ರೆ ಆಗುತ್ತಾ? ಅದಕ್ಕೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಬರುತ್ತೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ತುಂಬ ದಿವಸದಿಂದ ಎಂಡ್ ಮಾಡೋಕ್ಕಾಗಿರಲಿಲ್ಲ ಎಲ್ಲ ಲಾಗ್ನು. ಸೊ ಈ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲಿಗೆ. ಸೊ ನೋಡಿ ಹೂವು ಹೆಂಗಿದೆ, ಎಂಥದ್ದು ಗಿಡ ಇದು ಗೊತ್ತಿಲ್ಲ, ಗಿಡ ಅಂತ. ಸೊ ಇವತ್ತಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಇವತ್ತಿನ ಕತೆ ಇಷ್ಟು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಕಾಮೆಂಟ್ ಆಗ್ತಾಯಿಲ್ಲ, ಲೈಕ್ ಹೊಡಿತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಕಾಮೆಂಟೆಲ್ಲರೂ ಹೇಳಿ ಯಾಕೆ ಅಂತ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ನೀವು, ಯಾಕೆ ಹಂಗೆ ನೋಡ್ತಾ ಇದ್ದೀರ? ಸಬ್ಸ್ಕ್ರೈಬ್ ಮಾಡಿ. ಸೊ ಅದು ಅಡಿಕೆದೊಂದು ಹೇಳ್ಬಿಡಿ ಗೈಸ್, ಏನು ರೋಗ ಅಂತ, ಸಾಲ್ವ್ ಹೆಂಗೆ ಮಾಡೋದು ಅದು ಯಾಕೆ ಅಂತ ಗೊತ್ತಾಯಿಲ್ಲ ಗೈಸ್. ಎಲ್ಲದಕ್ಕೂ ಬರ್ತಾಯಿದೆ ರೋಗ, ಗೊತ್ತಾಗಿಲ್ಲ. ಚೆನ್ನಾಗಿರೋ ಸೊಸೆಗೂ ಬರ್ತಾಯಿದೆ, ಏನು ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಹೇಳಿ ಹಂಗಂತ. ಸೊ ಹೇಳಿ, ಕಮೆಂಟಲ್ಲಿ ಹೇಳಿ. ಸೊ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನಾಳೆ ಗಾಯ್ಸ್. ಬಾಯ್ ಗಾಯ್ಸ್, ನಾಳೆ ಸಿಗುವ.